ನಮಸ್ಕಾರ. ನಾವೀಗ ನೆಟ್ಸರ್ಪ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುನಾವತಿಯಿಂದ ವರ್ಧಮಾನ್ ನಂದಗಾಂವ್ ಅವರ ಕಬ್ಬಿನ ಪ್ಲಾಟ್ನಲ್ಲಿದ್ದೀವಿ. ಅವರು ನಮ್ಮ ನೆಟ್ಸರ್ಪ್ ಸಾವಯವ ಉತ್ಪನ್ನಗಳನ್ನು ಯೂಸ್ ಮಾಡಿ ಒಳ್ಳೆಯ ಇಳುವರಿಯಲ್ಲಿ ನಿರೀಕ್ಷೆಯಲ್ಲಿದ್ದಾರೆ. ನೋಡ್ಬೋದು, ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಇದು ಓನ್ಲಿ 3 ತಿಂಗಳ ಕಬ್ಬಾಗಿದ್ದು ನೋಡ್ಬೋದು ಎಲೆ ಯಾವ ಥರ ಇದೆ, ಗ್ರೋತ್ನೆಸ್ ಯಾವ ಥರ ಇದೆ, ಪ್ರತಿಯೊಂದು ನೋಡ್ಬೋದು. ಟೋಟಲ್ ಆಗಿ 4 ಸಲ ಸ್ಪ್ರೇ 4 ಸಲ ಡ್ರಂಚ್ ಹೇಳಿದ್ದೀವಿ ಇವರಿಗೆ. ಇವರು 1 ಸಲ ಸ್ಪ್ರೇ 1 ಸಲ ಡ್ರಂಚ್ ಮಾಡಿದ್ದಾರೆ. ಇಂಥ ಬೇಸಿಗೆ ಸಿಚುವೇಶನ್ ಇದ್ದರೂ, ನೀರಿನ ಅಭಾವ ಇದ್ದರೂ ಈ ಥರ ಈ ಪ್ಲಾಟ್ ಬಂದಿದೆ. ಲೈವ್ ಆಗಿ ಪ್ರತಿಯೊಬ್ಬರು ರೈತರು ನೋಡಲು ಈ ಪ್ಲಾಟ್ ಸಿಗುತ್ತದೆ. ನೋಡ್ಬೋದು ಯಾವ ಥರ ಇದೆ ಕಬ್ಬು. ಬರೀ 3 ತಿಂಗಳ ಪ್ಲಾಟ್ ಇದು. ಮತ್ತು ಇಲ್ಲಿ ರೈತರು ಅದಾರ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಎಷ್ಟನೇ ಕೋಲ್ ರೀ ಇದು? ಹಾಂ. ಎಷ್ಟು ತಿಂಗಳಾತ್ರಿ ಈಗ? 3 ತಿಂಗಳಾಗೈತೆ ರೀ. 3 ತಿಂಗಳಾಗೈತೆ ರೀ. ನಿಮಗೆ ಹೆಂಗೆ ಅನ್ಸೈತೆ ರೀ ಔಷಧ? ಭಾಳ ಐತೆ ರೀ. ಮೊದಲು ಈಗ ಒಣಗಿ ಕೂಲಿ ಏನು ಆಗತ್ತಿದ್ದಿಲ್ಲ ರೀ, ಬರೋಬರ್ ಏನು ಮಾಡಾಕ್ತಿದ್ವಿ ರೀ. ಅವಾಗ ಹಿಡ್ದ ಮಸ್ತ್ ಬಂದೈತೆ ರೀ. ಬರೋಬರ್. ಅಂದ್ರೆ ಇದ್ರ ಮೇಲೆ ನಿಮಗೆ ವಿಶ್ವಾಸ ಬಂದೈತೆ ರೀ ಔಷಧ ಮೇಲೆ? ಫುಲ್ ಗ್ಯಾರಂಟಿ ರೀ. ಓಕೆ. ನೋಡ್ರಿ ಈಗಿನ ಮೊದ್ಲದ ಈಗಿಂದ ನೋಡ್ರಿ ಇದೇನು ರೀ, ಅದರ ಡಬಲ್ ಫರ್ಕ್ ಆಗೈತೆ ರೀ. ಬರೋಬರ್. ನೋಡ್ರಿ ಈಗಿನ ಪರಿಸ್ಥಿತಿ ಒಳಗೆ ಸರ್ಕಾರಿ ಗೊಬ್ಬರ ಹಾಕಿ ಭೂಮಿ ಕೆಡದು ಇಳುವರಿ ಕಡಿಮೆ ಬರೋದು, ಖರ್ಚು ಹೆಚ್ಚಾಗೋದು ಆಗತೈತಿ. ಈ ಸಾವಯವ ಉತ್ಪನ್ನಗಳನ್ನು ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆಯೂ ಹೆಚ್ಚಾಗ್ತೈತಿ, ಇಳುವರಿನೂ ಹೆಚ್ಚಿಗೆ ಬರ್ತೈತಿ, ಖರ್ಚು ಕಡಿಮೆ ಆಗ್ತೈತಿ. ಆಮೇಲೆ ಕಂಪ್ನಿಯಿಂದ ನಿಮ್ಗೆ ಡಿಸ್ಕೌಂಟ್ನಾಗೂ ಸಿಗ್ತೈತಿ. ಇಷ್ಟೆಲ್ಲ ಲಾಭ ಐತಿ. ರೈತರು ಪ್ರತಿಯೊಬ್ಬರು ಮಾಡ್ಬೇಕಿಲ್ರಿ? ಹಾಂ, ಮಾಡ್ಬೇಕು. ಮಾಡಿದಕ್ಕಂತೂ ಒಳ್ಳೆ ಭಾಳ ಚಲೋ ಆಗೈತೆ ರೀ. ಓಕೆ ಸರ್. ಇಲ್ಲಿವರೆಗೆ ಸವಿಸ್ತರವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.